ಸಮೋಸ ಹಾಗೂ ಪರೋಟ ಪ್ರಿಯರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಸಮೋಸ ಹಾಗೆ ಪರೋಟ ಇಷ್ಟ ಅಂತ ಹೇಳಿ ತಿನ್ನುವವರು ಎಚ್ಚರವನ್ನ ವಹಿಸಬೇಕಾಗಿದೆ. ರಸ್ತೆ ಬದಿಯ ಸಮೋಸ ತಿನ್ನುವ ಮುನ್ನ ಎಚ್ಚರ ಇರಬೇಕು. ಈ ಹೋಟೆಲ್ನಲ್ಲಿ ಊಟ ಮಾಡಿದ್ರೆ ನಿಮ್ಮ ಕತೆ ಅಷ್ಟೇ ಅಂತ ಹೇಳಾಗ್ತಾ ಇದೆ. ಅನ್ಯ ರಾಜ್ಯದ ಫುಡ್ ಹೆಸರಿನಲ್ಲಿ ಜನರ ಹೊಟ್ಟೆಗೆ ಸ್ಲೋ ಪಾಯ್ಸನ್ ಹೋಗ್ತಾ ಇದೆ. ಅಂದ್ರೆ ಬಿಹಾರಿ ಹೋಟೆಲ್ ಇದು. ರಾಜ್ಯದ ಜನರ ಆರೋಗ್ಯದ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಮತ್ತಿಕೆರೆಯ MSR ನಗರದಲ್ಲಿರುವಂತಹ ಬಿಹಾರ್ ಭೋಜನಾಲಯ ಇದು. ಟ್ರೇಡ್ ಲೈಸೆನ್ಸ್ ಇಲ್ಲ, ಫುಡ್ ಲೈಸೆನ್ಸ್ ಬೋರ್ಡ್ ಅನ್ನು ಕೂಡ ಅಳವಡಿಸಿಲ್ಲ, ಕೊಚ್ಚೆ ನೀರು ಹೊರಹೋಗುವಂತಹ ವ್ಯವಸ್ಥೆಯೇ ಇಲ್ಲಿಲ್ಲ. ಇಲ್ಲಿನ ಗೋಡೆಗಳಲ್ಲಿ ಜಿರಳೆಗಳು ಹರಿದಾಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಬಿಹಾರಿಗಳಿಂದ ಹೋಟೆಲ್ ದಂಧೆ ನಡೀತಾ ಇದೆ. ಭೋಜನಾಲಯದ ಒಳಗಡೆ ಡೆಡ್ಲಿ ದೃಶ್ಯಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಜನರು ತಿನ್ನುವಂತಹ ಸಮೋಸ ತಯಾರಾಗುವುದೇ ಇಲ್ಲಿಂದ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಇಂತಹ ಸ್ಥಿತಿಯಲ್ಲೇ ದಿನನಿತ್ಯ ಲಕ್ಷಾಂತರ ಸಮೋಸವನ್ನ ತಯಾರಿ ಮಾಡ್ತಾರೆ. ಇಲ್ಲಿ ನೂರಾರು ಜನರಿಗೆ ಬಿಸಿ ಬಿಸಿ ಬಿಹಾರಿ ಊಟವನ್ನು ಹಾಕ್ತಾರೆ. ಇಲ್ಲಿನ ಪಾತ್ರೆಗಳನ್ನ ತೊಳೆಯದೆ ವರ್ಷಗಳೇ ಕಳೆದಿವೆ. ಹ್ಯಾಂಡ್ ಗ್ಲೌಸ್ ಇಲ್ಲ, ತಲೆಗೆ ಟೋಪಿ ಇಲ್ಲ, ಕೊಚ್ಚೆ ನೀರಿನಲ್ಲೇ ಇಲ್ಲಿ ಇವರು ಆಲೂಗಡ್ಡೆಯನ್ನ ತೊಳಿತಾರೆ. ಆಲೂಗಡ್ಡೆ ಕೊಳಿತಿದ್ರೂ ಕೂಡ ಹಾಳಾಗಿದ್ರೂ ಸಮೋಸಕ್ಕೆ ಇದನ್ನೇ ಬಳಕೆ ಮಾಡುವಂಥದ್ದು. ನೂರಾರು ಅವ್ಯವಸ್ಥೆ ಇದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರಾ ಹಾಗಾದ್ರೆ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ದುರ್ನಾತ ಹೊಡಿತಾ ಇದೆ. ಅಡುಗೆ ಮನೆಯ ತಯಾರಿ ನೋಡ್ತಾ ಇದ್ರೆ ನೀವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಆ ಆಲೂಗಡ್ಡೆಯಲ್ಲಿ ಯಾವ ರೀತಿಯಾಗಿ ಹುಳ ಇದೆ ಅಂತ ಹೇಳಿ ಅದನ್ನೇ ಮಿಕ್ಸ್ ಮಾಡಿ ಇವರು ಸಮೋಸವನ್ನ ಮಾಡಿಕೊಟ್ರೆ ಜನರ ಆರೋಗ್ಯದ ಕತೆ ಏನು, ಗತಿ ಏನು ಅಂತ ಹೇಳಿ ಇನ್ನು ಎರಡನೆಯ ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಜಿರಳೆಗಳೆಲ್ಲವೂ ಕೂಡ ಅಲ್ಲೇ ಓಡಾಡ್ತಾ ಇದೆ. ಪಾತ್ರೆಗಳನ್ನ ತೊಳೆಯದೆ ವರ್ಷಗಟ್ಟಲೆ ಆಗಿದೆ. ಆದರೂ ಕೂಡ ಇವರ ವಿರುದ್ಧವಾಗಿ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇಲ್ವಾ, ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅನ್ನೋದಾಗಿ ಇದೀಗ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಆಲೂಗಡ್ಡೆ ಬೇಯಿಸುವಂತಹ ಪಾತ್ರೆಯಂತೂ ದೇವರಿಗೆ ಗತಿ ಅನ್ನುವಂತಿದೆ. ಗ್ರೀಸ್ ನಂತಾಗದೆ ಇಲ್ಲಿ ಸಮೋಸ ಕರಿಯುವಂತಹ ಎಣ್ಣೆ, ಇನ್ನು ಇಲ್ಲಿ ತಯಾರಿಸುವಂತಹ ಸಮೋಸಾಗೆ ಕಲರ್ ಅನ್ನು ಕೂಡ ಬಳಕೆ ಮಾಡಲಾಗತ್ತೆ. ಒಳಚರಂಡಿ ವ್ಯವಸ್ಥೆಯೂ ಇಲ್ಲ. ಶೌಚಕ್ಕೂ ಅಡುಗೆ ಮನೆಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಇನ್ನು ಕೊಳಚೆ ನೀರು ಹೊರ ಹೋಗದೆ ಇಲ್ಲಿ ಅವ್ಯವಸ್ಥೆಯಾಗದೆ. ನಗರದ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿಂದನೇ ಸಮೋಸ ಸಪ್ಲೈ ಆಗಿದೆ.